ಹೊಟ್ಟೆ ಹುರ್ಕೊಂಡು ಹೇಳ್ತಿದ್ದೆ. ಅದನ್ನ ಹೇಳುವಾಗ್ಲೇ ನನ್ನ ಕಳ್ಳು ಕಿತ್ಕ ಬತ್ತಿತ್ತು. ಅಂತ ಮಗಿಗೆ ಅನ್ನನೇ ಕೊಡ್ದಲೇ ಕಾಡ್ಬಿಟ್ಟವಳಲ್ಲ. ಇಲ್ಲಕ್ಕ ನಿನ್ನ ಮಾವ ಸ್ನಾನ ಆಯ್ತಾ? ಏನ್ ಮಾವ ನೀನು ಸ್ನಾನ ಆದ್ಮೇಲೆ ರೆಡಿ ಆಗ್ಬೇಕು ತಾನೆ? ಮೈ ಒರ್ಸ್ಕೊಂಡಿಲ್ವಲ್ಲ ಮಾವ? ಏನ್ ಮಾವ ನೀನು ಹಂಗೆ ಕೂತಿದ್ಯಾ? ಕೈ ಕೊಡು ಮಾವ. ನೋಡು ತಲೆನೂ ಬಾಚ್ಕೊಂಡಿಲ್ಲ. ಮಾವ ನೀನ್ ಹಿಂಗೆ ಯೋಚನೆ ಮಾಡ್ತಾ ಬೇಜಾರಲ್ಲಿದ್ರೆ ಸುಮ್ಮನೆ ಟೈಮ್ ವೇಸ್ಟು, ಎನರ್ಜಿ ವೇಸ್ಟು ಅಲ್ವಾ? ಈ ಮನೆಗೆ ಬೆಳಕು ನೀನು. ಬೆಳಕು ನೀನು ಅಂದಮೇಲೆ ಆ ಬೆಳಕಿಗೆ ಶಕ್ತಿ ನೀನು. ನಗು ನೀನು ಯಾವಾಗಲೂ ನಗ್ನಗ್ತಾ ಇರಬೇಕು. ಕುಂಕುಮ ಇಡ್ತೀನಿ, ಅಂಗಡಿಗೆ ಹೋಗುವಂತೆ. ಬಾ ಬಾ ಬಾ. ಮಾವಯ್ಯ ಯಾಕೋ ಕೋಪ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಅವ್ರ ಕೋಪಕ್ಕೆ ಕಾರಣ ಬೇಕಾರತ್ನಿ. ಅಕ್ಕ, ಮಗ ಸೊಸೆ ಇಬ್ರು ಬಂದಿದ್ದಾರೆ. ಬೇಗ ಆರ್ತಿ ತಟ್ಟೆ ತಗೊಂಬಾ. ಅಯ್ಯೋ ಅತ್ತೆ, ಯಾಕವೆಲ್ಲ ಸುಮ್ಮನೆ? ಊರೆಲ್ಲ ಸುತ್ತಾಡ್ಕೊಂಡು ಬಂದಿರ್ತೀರಾ, ದೃಷ್ಟಿ ತಾಕಿರುತ್ತಲ್ವಾ, ಅದಕ್ಕೆ ಕೆಟ್ಟ ದೃಷ್ಟಿ ಹೋಗ್ಲಿ ಅಂತ. ಅಶ್ರು, ರತ್ನ ಹೇಗಿದ್ದೀರಾ? ಪ್ರಯಾಣ ಎಲ್ಲ ಚೆನ್ನಾಗಾಯ್ತಾ? ಚೆನ್ನಾಗಾಯ್ತಮ್ಮ. ಇಬ್ರು ಪ್ರಯಾಣ ಮಾಡಿ ಸುಸ್ತಾಗಿ ಮೈಕೈ ನೋವು ಬಂದಿರುತ್ತೆ. ಬನ್ನಿ ಸ್ನಾನ ಮಾಡಿ. ಮಾವಯ್ಯ ಆಶೀರ್ವಾದ ಮಾಡಿ. ಧಣಿ ಇದೇನ್ ಧಣಿ ಕೇಶ ಉಲ್ಟಾಗೋಗೈತೆ? ನನ್ನ ಮಗ ಒಂದು ಮೂಳೆ ಹಾಕಿ 2 ನಾಯಿ ಹಿಡ್ಕೊಂಡು ಬರ್ತಾನೆ ನಿಂತ್ಕೊಂಡಿದ್ದೆ. ಆದರೆ ಅವಳ ಹಿಂದೆ ನಾಯಿ ಬಾಲ ಅಲ್ಲಾಡ್ಸ್ಕೊಂಡು ಬಂದಾಗ ಬರ್ತಾನೆ ನಿಂತ್ಕೊಂಡಿರ್ಲಿಲ್ಲ. ಬರಲಿ, ಸ್ನಾನ ಮಾಡ್ಕೊಂಡು ಬರಲಿ, ಮತ್ತೊಂದು ಸರ್ತಿ ಸ್ನಾನ ಮಾಡಿಸ್ತೆ. ನನ್ನ ಬಾಯಿ ಉಗುಳಿಂದ. ಬಾನು, ನನಗೆ ಸ್ವಲ್ಪ ಕೆಲಸ ಇದೆ, ನಂಜನಗೂಡಿಗೆ ಹೋಗಿ ಬರ್ತೀನಿ. ನಿನ್ನ ಅತ್ತಿಗೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಅವಳು ವಾಪಸ್ ಬಂದ ಮೇಲೆ ನಾನು ಈ ಮನೆಯಲ್ಲಿ ಇಲ್ಲ ಅಂತ ಈ ಮನೆಯವ್ರು ಏನಾದ್ರು ತಪ್ಪು ನಡ್ಕೊಂಡ್ರೆ ಏನು ಮಾಡ್ಬೇಕು ಹೇಳು? ನಿನಗೆ ಫೋನ್ ಮಾಡಬೇಕು. ಇಲ್ಲ ಕಣಮ್ಮ, ನೀನು ಚಿಕ್ಕವಳು, ಚಿಕ್ಕ ಮಗು ಅಂತ ನಿನ್ನ ಕೈಲಿ ಗನ್ ಕೊಡ್ತಾ ಇಲ್ಲ. ಈ ಗೋಡೆಗೆ ನೇತಾಕಿರ್ತೀನಿ. ಅಕಸ್ಮಾತ್ ನನ್ನ ಸೊಸೆ ಹತ್ರ ಇವ್ರು ಏನಾದರೂ ತಪ್ಪಾಗಿ ನಡ್ಕೊಂಡ್ರೆ ಈ ಗನ್ನ ತಗೊಬಂದು ಹಿಂಗೆ ಗುರಿ ಇಟ್ಟು ಥಮ್ ಅನ್ಸ್ಬಿಡು. ತಪ್ಪ ಮಗಳಿಗೆ ಹೇಳ್ಕೊಡೋ ಮಾತಾ ಇದು? ಎತ್ತಮ್ಮ ಮಗನಿಗೆ ಏನೆಲ್ಲ ಹೇಳ್ಕೊಟ್ಟಿದ್ದಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಮಾಡಿರೋ ತಪ್ಪಿಗೆ ನಾನೇನಾದ್ರು ಶಿಕ್ಷೆ ಕೊಡೋಂಗಿದ್ದಿದ್ರೆ ಇಷ್ಟೊತ್ತಿಗೆ ನಿನಗೆ ಉಸಿರೇ ಇರ್ತಿರ್ಲಿಲ್ಲ. 3 ದಿನಕ್ಕೆ ಹಾಲು ತುಪ್ಪ ಬಿಡಬೇಕಿತ್ತು. ನೆನಪಿರ್ಲಿ. ಮಾತನ್ನ ನಿನಗೊಬ್ಬಳಿಗೆ ಅಲ್ಲ, ಅಲ್ಲಿ ಕೂತವನಲ್ಲ ಮನೆ ಹಾಳ, ಅವನಿಗೂ ಸೇರಿಸಿ ಹೇಳ್ತಾ ಇದ್ದೀನಿ. ನಾನು ಹುಷಾರು ಕಣಮ್ಮ, ಹೋಗಿ ಬರ್ತೀನಿ. ಸರಿ ಅಪ್ಪ.
ಇದೊಂದು ಮನೆ, ಈ ಮನೇಲಿರೋರೆಲ್ಲ ಮನುಷ್ಯರು. ಅರೆ ಮನ್ಸಂತ ಏನದೇ ಇಲ್ಲ. ಇನ್ನು ನನಗೆಲ್ಲಿಂದ ಸಿಗುತ್ತೆ ನೆಮ್ಮದಿ? ನನ್ನಣೆ ಬರ, ಹೋಗಿ ಹೋಗಿ ಈ ಮನೇಲಿ ಉಟ್ಬಿಟ್ಟಿದ್ದೀನಿ. ಅಮ್ಮ, ನೀನು ಹೋಗಿ ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡೋಗು. ನಿನಗೆ ಒಂದು ಸುದ್ದಿ ಬೇಡ. ಓವರಾಗಿ ಆಡಿದ್ರೆ ಅಲ್ಲೇ ಇದೆಯಲ್ಲ ಗನ್ನು. ಗಂಟು ಸಪ್ಪತ್ತವಳೆ. ಹೊಡೆದಿಲ್ಲ ಸದ್ಯ, ಬಚಾವು. ಬಾನು, ಸಂದಾಗ ಓದ್ತಿದ್ದೀನ ಬಾ. ಹೂ ಬಾವಾ. ಸಂದಾಗ ಓದ್ಬೇಕು, ನಿಮ್ಮ ಅಪ್ಪನ ಹೆಸರನ್ನ ಉಳಿಸ್ಬೇಕು. ಸರಿ ಬಾವಾ. ಗೋಡಂಬಿ ಆಯ್ತೇನ್ಲ? ಆಯ್ತಣ್ಣ. ಬಾನು, ಬರ್ತೀನವ. ಸರಿ ಬಾವಾ. ಬಾರ್ಲ. ಅಮ್ಮ, ಯಾಕೆ ಅಷ್ಟೊಂದು ಹೆದರ್ಕೊಂಡಿದ್ಯಾ? ಹೆದರಿಕೆನೂ ಇಲ್ಲ, ಎಂಥದಿಲ್ಲ.